ಒಂದ್ ಸಣ್ಣ ಊರಿನಲ್ಲಿ ಹ್ಯಾಪಿ ಟಾಯ್ಸ್ ಅನ್ನೋ ಹಳೆಯ ಆಟಿಕೆ ಅಂಗಡಿಯಿತ್ತು. ಯಾರೂ ಅಲ್ಲಿ ಹೋಗ್ತಿರ್ಲಿಲ್ಲ. ಆ ಅಂಗಡಿಯ ಕಿಟಕಿಯಲ್ಲಿ ದೊಡ್ಡ ಕಣ್ಣುಗಳು, ವಿಶಾಲ ನಗು ಇರುವ ಒಂದು ಕಾರ್ಟೂನ್ ಗೊಂಬೆ ಕೂತಿತ್ತು. ಒಂದು ರಾತ್ರಿ ಟಾಮ್ ಅನ್ನೋ ಹುಡುಗ ಆ ಅಂಗಡಿಯ ಹತ್ತಿರ ಹೋದ. ಅಷ್ಟರಲ್ಲಿ ನಿಧಾನವಾದ ಧ್ವನಿ ಕೇಳಿಸಿತು. ಬಾ, ನನ್ಜೊತೆ ಆಟ ಆಡೋಣ. ಟಾಮ್ ಸುತ್ತ ನೋಡಿದ. ಯಾರೂ ಇರ್ಲಿಲ್ಲ. ಧ್ವನಿ ಬಂದಿದ್ದು ಆ ಗೊಂಬೆಯಿಂದ. ದಿನ ಟಾಮ್ ಆ ಗೊಂಬೆಯನ್ನು ಮನೆಗೆ ತಂದ. ಮೊದಲು ಎಲ್ಲವೂ ಚೆನ್ನಾಗಿತ್ತು. ಗೊಂಬೆ ನಗುತ್ತಿತ್ತು, ಹಾಡುತ್ತಿತ್ತು. ಆದರೆ ರಾತ್ರಿಯಾದ್ಮೇಲೆ ವಿಚಿತ್ರ ಘಟನೆಗಳು ಶುರುವಾಯಿತು. ಆಟಿಕೆಗಳು ತಾನಾಗಿ ಕದಲುತ್ತಿದ್ವು. ಲೈಟು ತಾನೇ ಆನ್ ಆಫ್ ಆಗ್ತಿತ್ತು. ಗೊಂಬೆಯ ನಗು ಇನ್ನೂ ದೊಡ್ಡದಾಗ್ತಿತ್ತು. ಒಂದು ರಾತ್ರಿ ಟಾಮ್ ಎದ್ದು ನೋಡಿದಾಗ ಗೊಂಬೆ ಅವನ ಹಾಸಿಗೆಯ ಹತ್ತಿರ ಕೂತಿತ್ತು. ಅದರ ಕಣ್ಣುಗಳು ಹೊಳಪೆಸುತ್ತಿದ್ವು. ನೀನೇ ನನ್ನ ಶಾಶ್ವತ ಸ್ನೇಹಿತ ಅಂತ ಗೊಂಬೆ ಹೇಳ್ತು. ಟಾಮ್ ಗಾಬರಿಯಾಗಿ ಕೂಗಿದ. ಅಪ್ಪ ಅಮ್ಮನ ಬಳಿ ಓಡಿದ. ಅವರು ಬಂದಾಗ ಗೊಂಬೆಯಲ್ಲಿ ಇರ್ಲಿಲ್ಲ. ಮುಂದಿನ ಬೆಳಗ್ಗೆ ಆ ಆಟಿಕೆ ಅಂಗಡಿ ಮತ್ತೆ ಓಪನ್ ಆಗಿತ್ತು. ಕಿಟಕಿಯಲ್ಲಿ ಹೊಸ ಗೊಂಬೆ ಕೂತಿತ್ತು. ಆ ಗೊಂಬೆ ಟಾಮ್ನಂತೆ ಕಾಣ್ತಿತ್ತು. ಅದೇ ನಗು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು INP Tech ಕನ್ನಡ ಚಾನಲ್. ಸೊ ಈಗ ನೋಡಿದ್ರಲ್ಲ, ಈ ರೀತಿ ಕಾರ್ಟೂನ್ ವೀಡಿಯೋಸ್ಗೆ ವಾಯ್ಸ್ ಹೇಗೆ ಕೊಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ವಾಯ್ಸ್ ರೆಕಾರ್ಡ್ ಮಾಡ್ಕೊಳೋಕ್ಕೆ ಒಂದು ಸ್ಟೋರಿ ಬೇಕು. ಹಾಗಾಗಿ ನಾನು ChatGPTನ ಓಪನ್ ಮಾಡ್ಕೊತೀನಿ. ಸೊ ChatGPTನ ಓಪನ್ ಮಾಡ್ಕೊಂಡು ನೀವು ಕಾರ್ಟೂನ್ ಹಾರರ್ ಸ್ಟೋರಿ ಹಿಂಗೇನಾದ್ರು ಕೊಟ್ಟರೆ ಸೊ ಒಂದು ಸ್ಟೋರಿ ಕೊಡುತ್ತೆ. ನಿಮಗಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷ್ ಅಂತ ಕೊಟ್ಟರೆ ಇಂಗ್ಲೀಷಲ್ಲಿ ಕೊಡುತ್ತೆ, ಇಲ್ಲಾಂದರೆ ಕನ್ನಡ ಬೇಕಾದರೆ ಕನ್ನಡ ಅಂತ ಕೊಟ್ಟರೆ ಸೊ ಸ್ಟೋರಿ ಕೊಡುತ್ತೆ. ನಾನೀಗೊಂದು ಸ್ಟೋರಿನ ರೆಡಿ ಮಾಡ್ಕೊತೀನಿ. ಸೊ ಈಗ ನೆಕ್ಸ್ಟು ನಾವೀಗ ಕ್ರೋಮ್ನ ಓಪನ್ ಮಾಡ್ಕೊಳ್ಳೋಣ. ಕ್ರೋಮ್ನ ಓಪನ್ ಮಾಡಿಕೊಂಡು ಗೂಗಲ್ AI ಸ್ಟುಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಕ್ಕೂ ನಿಮಗೆ ಈ ರೀತಿ ಶೋ ಆಗುತ್ತೆ. ಸೊ ಅಲ್ಲಿ ಸ್ಪೀಕರ್ 1 ಅಂತಿದೆ, ಸ್ಪೀಕರ್ 2 ಅಂತೆಲ್ಲ ಇದೆ. ಹಾಗೆ ಅದೇ ರೀತಿ ಪಕ್ಕದಲ್ಲಿ ನೋಡಿದಾಗ ನಮಗಿಲ್ಲಿ ಸಿಂಗಲ್ ಸ್ಪೀಕರ್ ಆಡಿಯೋ ಅಂತಿದೆ, ಹಾಗೆ ಮಲ್ಟಿ ಸ್ಪೀಕರ್ ಆಡಿಯೋ ಅಂತಿದೆ. ಸೊ ನಾವಿಲ್ಲೀಗ ಸಿಂಗಲ್ ಸ್ಪೀಕರ್ ಆಡಿಯೋಗೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಯಾವುದೇ ಕಾರ್ಟೂನ್ ವೀಡಿಯೋಸ್ ಮಾಡಿದ್ರೆ ಅದರಲ್ಲಿ ಇಬ್ಬರು ವಾಯ್ಸ್ ಇದ್ದರೆ, ಒಂದು ಹುಡುಗನ ವಾಯ್ಸ್ ಆಗಿರ್ಬೋದು, ಇನ್ನೊಂದು ಹುಡುಗಿ ವಾಯ್ಸ್, ಇಬ್ಬರು ವಾಯ್ಸ್ ಇದ್ದರೆ ನೀವು ಮಲ್ಟಿ ಸ್ಪೀಕರ್ ಆಡಿಯೋಗೆ ನೀವು ಕ್ಲಿಕ್ ಮಾಡಿಕೊಂಡು ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸಿಂಗಲ್ ಸ್ಪೀಕರ್ ಆಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸಿಂಗಲ್ ಸ್ಪೀಕರ್ ಆಡಿಯೋ ಮೇಲೆ ಕ್ಲಿಕ್ ಮಾಡೋದಕ್ಕೂ ನಿಮಗೆ ಅಲ್ಲಿ ವಾಯ್ಸ್ ಅಂತ ಬರುತ್ತೆ. ಅಲ್ಲಿ ಒಂದಷ್ಟು ವಾಯ್ಸ್ಗಳು ಬರುತ್ತೆ. ನೀವು ಯಾವ ವಾಯ್ಸ್ ಚೆನ್ನಾಗಿರೋದು ಆ ವಾಯ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. What do you want to explore? Got a project in mind? What do you want to explore? What kind of masterpiece are we aiming for? Bring to life. What kind of masterpiece are we aiming for? Bring to life. ಸೊ ಈಗ ನಾನು ಒಂದು ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋಗಿ ನಾವು ChatGPTಲಿ ಏನು ಸ್ಟೋರಿ ರೆಡಿ ಮಾಡ್ಕೊಂಡಿರ್ತೀವೋ ಆ ಸ್ಟೋರಿ ಎಷ್ಟು ನಾನೀಗ ಕಾಪಿ ಮಾಡ್ಕೊತೀನಿ. ಸೊ ಕಾಪಿ ಮಾಡಿ ಪುನಃ ಈಗ ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದು ಅಲ್ಲಿ ಫ್ರಂಟ್ ಕಾಣಿಸ್ತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಅಷ್ಟು ಪೇಸ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ರನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ರನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು 5 to 10 seconds ತೊಗೊಳುತ್ತೆ. ಸೊ ನಂತರ ನಿಮಗದು ರೆಕಾರ್ಡ್ ರೆಡಿ ಆಗಿರುತ್ತೆ, ವಾಯ್ಸ್ ರೆಕಾರ್ಡ್ ರೆಡಿ ಆಗಿರುತ್ತೆ. ಒಂದ್ ಸಣ್ಣ ಊರಿನಲ್ಲಿ ಹ್ಯಾಪಿ ಟಾಯ್ಸ್ ಅನ್ನೋ ಹಳೆಯ ಆಟಿಕೆ ಅಂಗಡಿಯಿತ್ತು. ಯಾರೂ ಅಲ್ಲಿ ಹೋಗ್ತಿರ್ಲಿಲ್ಲ. ಆ ಅಂಗಡಿಯ ಕಿಟಕಿಯಲ್ಲಿ ದೊಡ್ಡ ಕಣ್ಣುಗಳು, ವಿಶಾಲ ನಗು ಇರುವ ಒಂದು ಕಾರ್ಟೂನ್ ಗೊಂಬೆ ಕೂತಿತ್ತು. ಒಂದು ರಾತ್ರಿ ಟಾಮ್ ಅನ್ನೋ ಹುಡುಗ. ಸೊ ನೋಡಿದ್ರಲ್ಲ, ಈ ರೀತಿ ವಾಯ್ಸ್ ಬರುತ್ತೆ. ಸೊ ನಿಮಗೆ ಬೇರೆ ಬೇರೆ ವಾಯ್ಸ್ ಇದೆ, ಅದರಲ್ಲಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈಗ ಈ ವಾಯ್ಸ್ ರೆಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು ಅಂತ ಹೇಳಿದ್ರೆ, ಅಲ್ಲಿ ಕೆಳಗಡೆ ಕಾಣಿಸ್ತಿರುವಂತಹ 3 ಡಾಟ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಡೌನ್ಲೋಡ್ ಅಗೇನ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಯ್ಸ್ ರೆಕಾರ್ಡ್ ಡೌನ್ಲೋಡ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.